ಗೊತ್ತಾ? ಸೊ ವಾಟ್ he did as a union production minister or what he did as a union works sourcing supply, what he did as governor ಇನ್ನೂ ಏನು ಆಚೆಗೆ ಬಂದಿಲ್ಲ ಸರ್, ಇನ್ನೂ ಯಾವುದು ಬಂದಿಲ್ಲ. ವಾಟ್ ಎವರ್ he has done is only ನಮ್ಮ ಕರ್ನಾಟಕದ ಮಾತ್ರ ಅಪ್ ಟು ದಿ ಚೀಫ್ ಮಿನಿಸ್ಟರ್ದವರೆಗೂ ಬಂದಿದೆ ಪಾಪ. ಇಟ್ಸ್ ಆಲ್ ಅವೈಲೇಬಲ್ ದೇ, ನೀವು ಹ್ಯಾವ್ ಟು ಸರ್ಚ್ ಮಾಡಿದ್ರೆ ನಮಗೆಲ್ಲ ಸಿಗುತ್ತೆ. ಏನಂದರೆ ಇದರಿಂದ ಏನು ಸರ್, ಫಾರ್ ದಿ ಫ್ಯೂಚರ್ ಜನರೇಷನ್ಸ್ ಇಟ್ ವಿಲ್ ಬಿ ಎ ಗೈಡೆನ್ಸ್. ಅವೇ ಪೊಲಿಟಿಕಲ್ ಲೀಡರ್ ಏನಾರು ಹೆಂಗೆ ಕಷ್ಟಪಡ್ದೆ ಅವ್ರು ಹೇಳಿದ್ರಲ್ಲ, ಇತಿಹಾಸ ಇದೆ ಕಷ್ಟ ಹೆಂಗೆ ಮಾಡಿದ್ರು ಏನು. ಸೊ ಇಟ್ ವಿಲ್ ಬಿ ಉದಾಹರಣೆ ಸ್ಕೂಲ್ಸ್ಗೆ. ಯಾರನ್ನಾದರೂ ಎನಿ ಸ್ಕೂಲ್ ಇಗೋಣ ಫಸ್ಟ್ ಚೀಫ್ ಮಿನಿಸ್ಟರ್ ಕೆಂಗಲ್ ಹನುಮಂತಯ್ಯ ಅಂತಾರೆ, ಕೆ ಬರೋದೇ ಇಲ್ಲ ಇಲ್ಲಿ ಪಿಕ್ಚರ್ಗೆ. ಅದೊಂದು ಸ್ಟೋರಿ ಇದೆ. ಇಟ್ ವಾಸ್ ಆಲ್ ಪ್ಲ್ಯಾನ್ಡ್ ಬೈ ವಿಶ್ವೇಶ್ವರಯ್ಯ ಆ್ಯಂಡ್ ಕೆ ಸಿ ರೆಡ್ಡಿ. ಯಾವುದು ಮಿನಿ ವಿಧಾನಸೌಧ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಅಂತ ಅವರು ಮೊದಲು ಪ್ಲ್ಯಾನ್ ಮಾಡಿದ್ದು. ದೇ ಸ್ಪೆಂಟ್ ದ ಫಸ್ಟ್ 5 years ಇನ್ ಅಟಾರ ಕಚೇರಿ, ಹೈಕೋರ್ಟ್ ಇದೆಯಲ್ಲ, ಹೈಕೋರ್ಟ್ ಪಕ್ಕದಲ್ಲಿ ಒಂದು ಆಫೀಸ್ ಕೊಟ್ಟಿದ್ರಂತೆ ಇವರಿಗೆ, ವಿತ್ 7 ministers ಇವ್ರ ಜೊತೆಗೆ. ಹನುಮಂತಯ್ಯ, ಅದು ದಾಸು, ಇನ್ನೊಬ್ಬರು 7 ministers ಇವರಿಗೆ. ದೆನ್ ಹನುಮಂತಯ್ಯ, ಬೈ ದಟ್ ಟೈಮ್ ಪಾಲಿಟಿಕ್ಸ್ ಸ್ಟಾರ್ಟೆಡ್. ಈ ಮೂಡ್ ನೋ ಕಾನ್ಫಿಡೆನ್ಸ್ ಮೋಷನ್ ಅಗೇನಿಸ್ಟ್ ಕೆ ಸಿ ರೆಡ್ಡಿ. ಅಟ್ ದಿ 4th year ಏನೋ ಮಾಡಿದ್ದಾರೆ. he lost by 2 votes. ಕೆ ಸಿ ರೆಡ್ಡಿ got 5 votes, he got 2 votes. ನೋ ಕಾನ್ಫಿಡೆನ್ಸ್ ಮೋಷನ್. ಹೌದು ಗೊತ್ತು, ಹೇಳಿ. ರೈಟ್, ಯು ಆರ್ ರೈಟ್. ಸೊ ಆಮೇಲೆ ತಿರ್ಗಾ ನೋ ಕಾನ್ಫಿಡೆನ್ಸಲ್ಲಿ ಮೂವ್ ಮಾಡಬೇಕಾದ್ರೆ 6 months ಟೈಮ್ ಇರಬೇಕಂತೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ. ಸೊ he was trying to move another no confidence motion. By that time Nehru interfered. ಯಾಕಪ್ಪ ನಿನ್ನ ಟರ್ಮ್ ಆಯ್ತಲ್ಲ ಕೆ ಸಿ ರೆಡ್ಡಿ, ಯು ಜಾಯಿನ್ ಮೈ ಕ್ಯಾಬಿನೆಟ್, ಯು ಹ್ಯಾಂಡ್ ಓವರ್ ದಿಸ್ ಟು ಹನುಮಂತಯ್ಯ ಅಂತ ಹೇಳ್ಬಿಟ್ರಂತೆ. ಆವಾಗ ಈ ಬಿಲ್ಡಿಂಗ್ ಪ್ಲ್ಯಾನು ಎಲ್ಲ ಇತ್ತಲ್ಲ ಚಿಕ್ಕದು, ಅದನ್ನು ಹನುಮಂತಯ್ಯನವರು ಫೈಲಾಗಿ ನಗನಾರ್ಥ ಕೆ ಸಿ ರೆಡ್ಡಿ ಅವ್ರು ಕೊಟ್ಬಿಟ್ಟು, ನೀನು ಕಟ್ಟಪ್ಪ ಇನ್ನು ಯಾರೋ ಹನುಮಂತಯ್ಯನವರು ಯು ವಾಂಟೆಡ್ ಟು ಬಿಲ್ಡ್ ಇಟ್ ಇನ್ ಎ ರಾಯಲ್ ಮೈಸೂರು ಪ್ಯಾಲೇಸ್ ಸ್ಟೈಲ್. ನಿಜ, ಅದು ದೊಡ್ಡದು ಮಾಡಿಬಿಟ್ಟು ಅದು ಅವಾಗೆಲ್ಲ ಅಪೋಸಿಷನ್ ಇತ್ತು ಅವ್ರಿಗೆ, ಏಕೆಂದರೆ ದುಡ್ಡು ಇರಲಿಲ್ಲ, ಇಟ್ಸ್ ಫ್ರೀ, ಅಷ್ಟು ದುಡ್ಡು ಇರಲಿಲ್ಲ. ಬಟ್ ಏನೇನೋ ಮಾಡಿ ಅವರು ಯುಟಿಲೈಸ್ ದಿ ಪ್ರಿಸ್ನರ್ಸ್ ಆಫ್ ದಿ ಸೆಂಟ್ರಲ್ ಜೈಲಿನಲ್ಲಿದ್ದರೆ ಅಂತ ಅವಾಗ ಒಂದು 2,000 ಜನ 3,000 ಜನನ ಜೈಲಿನಲ್ಲಿದ್ದರಲ್ಲ, ಅವ್ರನ್ನೆಲ್ಲ ಉಪಯೋಗಿಸ್ಕೊಂಡಿದ್ದಾರೆ ಇಲ್ಲಿ ವಿಧಾನಸೌಧ ಕಟ್ಟಕ್ಕೆ. ದೇವರ್ ಆಲ್ ಗ್ರಂಬ್ಲಿಂಗ್, ಇನ್ನು ಯಾರ ಬಂದ್ಬಿಟ್ಟು ನಮ್ಮ ಪ್ರಾಣ ತೆಗಿತಾ ಇದ್ದಾರೆ, ನಾವು ಜೈಲಿನಲ್ಲಿ ಇದ್ರಿ ಅಂತ. ದೇ ಅಟೆಂಪ್ಟೆಡ್ 2 times ಟು ಕಿಲ್ ಹಿಮ್. ಅಟ್ಯಾಕ್ ಮಾಡಿದ್ದಾರೆ. ಲೇಬರರ್ಸ್ ವರ್ಕ್ ಮಾಡೋದು, ಪ್ರಿಸ್ನರ್ಸ್ ಹೌದೇ ಯುಟಿಲೈಸ್, ಅವ್ರಿಗೆ ಊಟ ಹೆಂಗೆ ಮಾಡಿಸ್ತಾರೆ ಏನಂತ. ಅವ್ರು ಭಾಳ ಎಜಿಟೇಟೆಡ್ ಆಗಿ 2 ಸತ ಅಟ್ಯಾಕ್ ಮಾಡಿದ್ದಾರೆ ಇವ್ರನ್ನ. ಇವತ್ತು ವೆರಿ ಶಾರ್ಟ್ ಟೆಂಪರ್ಡ್ ಮ್ಯಾನ್ ಕೆಂಗಲ್ ಹನುಮಂತಯ್ಯ, ಮೂಗ್ ಮೇಲೆ ಪಾಪ ಅವ್ರಿಗೆ ವೆರಿ ಶಾರ್ಟ್ ಟೆಂಪರ್, ಬಟ್ ವೆರಿ ಇದು ಅವರೆಲ್ಲ ಇದು ಸರ್. ಆಮೇಲೆ ಈ ರೋಡ್ ಹಾಕಿದಾಗ ಹೇಳಿದ್ನಲ್ಲ, ರಾಜಾಜಿ ವಾಸ್ ಗವರ್ನರ್ ಜನರಲ್ ಆಫ್ ಮೆಡ್ರಾಸ್. ಅವಾಗ ಹೆಂಗಿದ್ರು ಲೀಡರ್ಸ್ ಅನ್ನಕ್ಕೆ ಏನು ಸರ್. ಈ ಟೋಲ್ಡ್ ಪ್ರೆಸ್ ಕಾನ್ಫರೆನ್ಸ್ ಬಂದ್ಮೇಲೆ ಮನೆ ವಿಸಿಟ್ ಮಾಡಿದ್ಮೇಲೆ ಏನೋ ಅದೇನು ಏಕವಚನಲ್ಲಿ, ದಿಸ್ ಫೆಲೋ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಕೆ ಸಿ ರೆಡ್ಡಿ puts a road to his village to take Nehru to his house. When thousands of villages have got no roads, this fellow has put one road for his own to take Nehru to his house ಅಂತ ಕ್ರಿಟಿಸೈಸ್ ಮಾಡಿ. ಹೆಂಗಿತ್ತು ನೋಡಿ. ಅಲ್ಲ ಸರ್, ಅದೆಲ್ಲ ಈ ಜನಗಳ ಅಭಿಮಾನ ಹೇಳಿ ಅವಾಗ ಬರೀ ಅಲ್ಲಲ್ಲ, ಆ ಥರ ಲೀಡರ್ಸ್ ಇದ್ದಾರೆ. ಈಗ ಕ್ರಿಟಿಸೈಸ್ ಆಗ ಎಷ್ಟು ಎದುರಿರಬೇಕು, ನಿಜ ಇರ್ಬೋದು. ಬಟ್ ಇಲ್ಲೇನಾಗಿದೆ, ಯಾರೋ 15,000 ಜನ ಸೇರಿ ಅವರು ರೋಡ್ ಹಾಕ್ಸಿ ಈ ವಿಲೇಜ್ಗೆ ಹಾಕ್ಕೊಟ್ರು. ಬಟ್ ಕ್ರಿಟಿಸಿಸನ್ ಕೇಮ್ ಫ್ರಮ್ ಹಿಮ್ ಲೈಕ್ ದಟ್. ಅದಕ್ಕೆ ಹೆದರಿ ಅವಾಗೆಲ್ಲ ಹೇಳ್ಕೊತಾ ಇರಲಿಲ್ಲ, ಏನು ಮನೆಗಳಿಗೂ ಸ್ವಂತ ಇದಕ್ಕೆ ಮಾಡ್ಕೊತಾ ಇರಲಿಲ್ಲ. ಮನೆ ಒಂದು ಬಿಟ್ಟರೆ ಯಾವುದಿಲ್ಲ, ಇಲ್ಲಿ ಲ್ಯಾಂಡ್ಸ್ ಇತ್ತು. ಈಗ 25 ಲಕ್ಷ ಹೋಗ್ತಾ ಇದೆ ಎಕರೆ ಇಲ್ಲಿ. ಅವಾಗೆಲ್ಲ 5,000 3,000 ಎಲ್ಲ ಕೊಟ್ಬಿಟ್ಟು ಆ ಮನೆ ಕಟ್ಕೊಂಡ್ರು ಅವರು. ಅವ್ರಿಗೂ ನಮ್ಮ ಥರನೇ ಸ್ವಲ್ಪ ಶೇರ್ ಬಂದಿತ್ತು ಅಷ್ಟೇ. ಅವ್ರಿಗೂ ದೇರ್ ಆಲ್ ಸ್ಮಾಲ್ ಇಂಡಸ್ಟ್ರಿ.
ಕೆ ಸಿ ರೆಡ್ಡಿ ಸರ್ಗೆ ಹಾಂ ಶೇರ್ ಕೊಟ್ಟಿದ್ರ ನಿಮ್ಮ ಫ್ಯಾಮಿಲಿಯಿಂದ ಪ್ರಾಪರ್ಟಿ? ಹೌದು. ಇವರು ಆಲ್ ಶೇರ್ 1954-55 ಐ ಗಾಟ್ ಮೈ ಶೇರ್ ಅಟ್ ದ ಏಜ್ ಆಫ್ 10. ಅವರು ಮೈನರ್ಸು ಎಕ್ಸೆಪ್ಟ್ ಮೈ ಎಲ್ಡರ್ ಬ್ರದರ್ ವಾಸ್ ಮೇಜರ್. ಸರ್ he has lost his 200 acres for the freedom struggle ಅಂತಾರೆ. 200 ಅಲ್ಲ, ವಿನೋಬಾ ಭಾವೆ came 1000 acres. ವಿನೋಬಾ ಭಾವೆ ಈ ಲ್ಯಾಂಡ್ ರಿಫಾರ್ಮ್ ಬಂತಲ್ಲ 1961 ಅದಕ್ಕೆ ಮುಂಚೆ ವಿನೋಬಾ ಭಾವೆ ಟುಕ್ ಅಪ್ ದಿಸ್ ಇದು ಯಾರ್ಯಾರು ಸಾಹುಕಾರರು ಯಾರ್ಯಾರು ಜಮೀನ್ದಾರಿದ್ದಾರೆ ಅವ್ರ ಹತ್ರ ಜಮೀನುಗಳು ಕಿತ್ಕೊಂಡು ಬಡವ್ರಿಗೆ ಹಂಚಬೇಕು ಅಂತ ದಟ್ ವಾಸ್ ಈಸ್ ಏಮ್. ಸೊ ಈ ಸ್ಟಾರ್ಟೆಡ್ ಫ್ರಮ್ ನಾರ್ತ್ ಇಂಡಿಯಾ. ವಿನೋಬಾ ಭಾವೆ ಈ ಲ್ಯಾಂಡೆಡ್ ಹಿಯರ್ ಆಲ್ಸೋ. ಸೊ ಮೈ ಫಾದರ್ ಕೆ ಸಿ ರೆಡ್ಡಿ agreed and donated 100 acres here, 100 acres here for ಇಲ್ಲಿ SC ಪೀಪಲ್. ಅಲ್ಲಿ ಅನದರ್ SC ಕಾಲನಿ ಬೋವಿಸ್ ಅಂತ, ಬೋವಿ ಕಾಲನಿ. ನೀವು ದಾನವಾಗಿ ಕೊಟ್ಟಿರೋದು ಥ್ರೂ ವಿನೋಬಾ ಭಾವೆ ಮೂಮೆಂಟ್ ಕೊಟ್ಬಿಟ್ಟು ಅದು ಪ್ರೆಸ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ ನಮ್ಮ ತಂದೆ. ಏನಂತ ಬಲಗೈನಲ್ಲಿ ಕೊಟ್ಟಿದ್ದು ಎಡಗೈಗೆ ಕೂಡ ತೆಗಿಬಾರ್ದಂತ ದಾನ. ಲೈಕ್ ದಟ್ ದೇ ಹ್ಯಾವ್ ಡೊನೇಟೆಡ್ ಟು ಟೆಂಪಲ್ಸ್, ದೇ ಹ್ಯಾವ್ ಡೊನೇಟೆಡ್ ಟು, ಅದೆಲ್ಲ ಹೋಯ್ತು. ಆ್ಯಸ್ ಆನ್ ಟುಡೇ ಸರ್ ನೌ ವಾಟ್ ಈಸ್ ಲೆಫ್ಟ್? ನಥಿಂಗ್. ಐ ಡೋಂಟ್ ಓನ್ ಎಕರೆ ಆಫ್ ಲ್ಯಾಂಡ್ ನೌ ಆ್ಯಸ್ ಆನ್ ಟುಡೇ. ಅವ್ರದ್ದು ಇಲ್ಲ, ಕೆ ಸಿ ರೆಡ್ಡಿ ಮಕ್ಕಳದ್ದು ಇಲ್ಲ. ಆಮೇಲೆ ಅವರು ಮಿಸಸ್ ಸರೋಜಮ್ಮ ಅನ್ನೋದ್ರ 1 year ಇದ್ದರೆ ಅಷ್ಟೇ ಅಂತ ಕಾಣುತ್ತೆ. ಶಿ ಆಲ್ಸೋ ಡೈಡ್ ಥ್ರೋಟ್ ಕ್ಯಾನ್ಸರ್. ಆಮೇಲೆ ಜಯನಗರದಿಂದ ಆ ಕಡೆ ಶಿಫ್ಟ್ ಆಗಿದ್ದವರು. ಟಿಲ್ ದೆನ್ ದೇ ವರ್ ದೇರ್. ಜಯನಗರದಿಂದ ಅಲ್ಲಿ ಸೈಟ್ ಆ ಮನೆ ಮಾರಿಬಿಟ್ಟು ಅದು ಇದು ಇಲ್ಲಿ ಲ್ಯಾಂಡ್ಸ್ ಎಲ್ಲ ಮಾರಿ ಅವ್ರ ಪಾಪ ಮನೆಗಳು ಕಟ್ಕೊಂಡ್ರು. ಒನ್ ಡಾಟರ್ ವಾಸ್ ದೇರ್. ಶಿ ವಾಸ್ ದ ಭರತನಾಟ್ಯಮ್ ಎಕ್ಸ್ಪರ್ಟ್ ಆ್ಯಕ್ಚುಲಿ ಡೆಲ್ಲಿಲಿ. ದೇ ಆರ್ ಆಲ್ ಸ್ಟಡಿಡ್ ಇನ್ ಡೆಲ್ಲಿ. ದಟ್ ಇಸ್ ದಿ ಬಿಗ್ ಇದು. ದೆ ನ್ಯೂ ಓನ್ಲಿ ಹಿಂದಿ ಟು ಟಾಕು. ಅವರೆಲ್ಲ ಇದು ಇದು ಇವನು ಕ್ಲಾಸ್ಮೇಟ್ಸು ಇನ್ ಡಾನ್ ಸ್ಕೂಲ್. ರಾಹುಲ್ ಅಲ್ಲ, ರಾಹುಲ್ ಚಿಕ್ಕ ಹುಡುಗ. ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ ರಾಹುಲ್ ಗಾಂಧಿ ಜೊತೆಯಲ್ಲಿ ಡಾನ್ ಸ್ಕೂಲ್ ಅಂತಿತ್ತೆ, ಫೇಮಸ್ ಸ್ಕೂಲ್ ಇನ್ ಡೆಲ್ಲಿ. ದೇ ಸ್ಟಡಿ. ಇವರು ಅಲ್ಲೇ ಮಿನಿಸ್ಟರ್ ಆಗಿದ್ರಲ್ಲ. ಎಲ್ಲ 2 ವರ್ಷಕ್ಕೊಂದೊಂದು ಮಗು. ಸೊ 5 ಜನನೂ ಅಲ್ಲೇ ಓದಿದ್ದು. ಒಬ್ಬರು ಮಾತ್ರ ಕೆ ಸಿ ವೆಂಕಟೇಶ್, ಐ ಥಿಂಕ್ ಹಿ ವಾಸ್ ಕ್ಲಾಸ್ಮೇಟ್ ಹಿಯರ್ ಇನ್ MSc ಆರ್ ಸಮಥಿಂಗ್ ವಿತ್ SM ಕೃಷ್ಣ. ದವ್ರ ಕ್ಲಾಸ್ಮೇಟ್ಸ್. ಈಸ್ ವಿತ್ ರಾಮಕೃಷ್ಣ ಹೆಗಡೆ ಜೊತೆಯಲ್ಲಿ ವೆನ್ ಹಿ ಕೇಮ್ ಟು KGF. These are all. ನೀವೇ ಅಲ್ವಾ ಸರ್? ಅದೇ ನಾನೇ ಸಫಾರಿ ಅವಾಗ ಫ್ಯಾಷನ್ನು. ಇವರೆಲ್ಲ ವಿಲೇಜ್ ಲೀಡರ್ಸು. ಸ್ಟಾರ್ಟೆಡ್ ಒನ್ ಸ್ಕೂಲ್ ಹಿಯರ್. ಈ ಲಾಸ್ಟ್ನಲ್ಲಿರೋ ನಾನು. ಇವ್ರು ಯಾರೂ ಬದುಕಿಲ್ಲ, ಒಬ್ಬರೇ ಒಬ್ಬರು ಎಲ್ಲ ದೇವರು. ಹ್ಞೂ, ಈಗಾಗಲೇ ಬಂದಿದ್ರಲ್ಲ ವಿಜಯರಾಘವರೆಡ್ಡಿ ಅಂತ ಒಬ್ಬರು, ಅವರಿದು ಚಿಕ್ಕ ಹುಡುಗ. ಇವರೆಲ್ಲ ದೇ ಆರ್ ಆಲ್ ಡೆಡ್. ಸರ್ ಈ ಬುಕ್ ಕಲೆಕ್ಷನ್ ಎಲ್ಲ ನಿಮ್ಮದು? ಬುಕ್ ಕಲೆಕ್ಷನ್ ಎಲ್ಲ ನಿಮ್ಮದು? ಎಲ್ಲನೂ ಮೇಡಮ್. ನಾನು BSc DBA. ಓಹೋ, ಎಲ್ಲೋದಿದೆ ಸರ್ ನೀವು? ಸೆಂಟ್ ಜೋಸೆಫ್ಸ್ ಕಾಲೇಜು, ಇಲ್ಲಿ KGF ಡಿಗ್ರಿ. ಅವಾಗ MBA ಇರಲಿಲ್ಲ, ಡಿಪ್ಲೊಮಾ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಪಾಸ್ ಮಾಡಿಕೊಂಡು ನಮ್ಮ ತಂದೆ ತೀರೋದ್ಮೇಲೆ ನಾನು ಇಲ್ಲಿ ಬಂದೆ. ಈ ಥರ ಓಪನ್ ಮಾಡಿಬಿಟ್ರೆ ಇಟ್ ವಿಲ್ ಬಿ ಲೈಕ್ AC. ಸರ್ ಅಲ್ಲಿ ಮುಂದೆ ಇದೆಯಲ್ಲ ಆ ಮರ, ಗಂಧದ ಮರ ಅಲ್ವಾ? ಹಾಂ, ಗಂಧದ ಮರನೇ. You watch proper, go there and watch properly, see the background. You tell me where that photo is taken. ಇಲ್ಲೇ ತಗೊಂಡಿರೋದ ಫೋಟೋಸ್? ಇಲ್ಲೇ ಅಂದರೆ ಮೇ ಬಿ ಇನ್ನೂ ಸ್ವಲ್ಪ ದೂರ ಹೋಗಿ ನೋಡಿ. ಈ ಸೈಡ್ ಅನ್ಸುತ್ತೆ ಸರ್. ನೋಡಿ, ಅನ್ಸೋದಿಲ್ಲ. ಅಲ್ಲಿ ಸರ್
ಐ ಟೆಲ್ ಯು ಬಟ್ ಸಿ ಈ ಸೈಡ್ ಇನ್ನೂ ಹಿಂದೆ ಅಲ್ಲಿ ಹೋಗಿ ಇನ್ನೂ ನಿಂತ್ಕೊ ಸ್ಟಾಪ್ ದೇರ್ ಈ ಪಿಲ್ಲರ್ ಬಂದಿದೆ ನೋಡಿ, Yes sir, ಬಂದಿದೆ. ಆಯಿತಾ? ಅದು ಮೈ ವದನೆ ಅಂತೀವಲ್ಲ, ಫಸ್ಟ್ ಎಲ್ಡರ್ ಬ್ರದರ್ಸ್ ವೈಫ್ ಅಮ್ಮ. ಹಿಂಗೆ ತೆಗ್ದಿರೋದು, ಇಲ್ಲೇ ನಿಂತ್ಕೊಂಡು ತೆಗ್ದಿರೋ ಫೋಟೋ. ಅದು ಆ ಕಡೆ ಬರೋಕ್ಕೆ ಆ ಕಡೆಯಿಂದನೂ ಸ್ಟೆಪ್ಸ್ ಇದೆ. ದಟ್ ಇಸ್ ದ ಗೆಸ್ಟ್ ರೂಮ್. ಗೆಸ್ಟ್ ರೂಮು ಅಲ್ಲಿಂದನೂ ಸ್ಟೆಪ್ಸ್ ಇದೆ. ನೀವು ಕೂತಿದ್ದೀರಲ್ಲ ಅಲ್ಲಿಗೆ ಹೋಗುತ್ತೆ ತಿರ್ಗಾ. ನಾವು ಈಗ ಕೆಳಗಡೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಹಾಂ, ಈಗ ನಮ್ಮ ವೈಫ್ ಕೂತಿದ್ರಲ್ಲ ಅಲ್ಲಿಗೆ ಹೋಗುತ್ತೆ. ಬೇಕಾದ್ರೆ ತೆಗಿತೀನಿ, ಹೋಗಿ ನೋಡಿ. ದಿಸ್ ವಾಸ್ ದ ಫಾದರ್ ವೆನ್ ಈ ಲ್ಯಾಂಡೆಡ್ ಇಯರ್, ಬಿಫೋರ್ ಮ್ಯಾರೇಜ್ ಫೋಟೋ ಇದು. ಓಕೆ. ಓ, ನಿಮ್ಮ ತಂದೆಯದು? ನಮ್ಮ ತಂದೆದು. ಇದು ಅಂಕಲ್ದು. ಓಕೆ, ಸಿರಿದೆ. ಅದು ಗಂಗೋಜಮ್ಮ ಅಂಥೇಳಿ, ಕೆ ಸಿ ರೆಡ್ಡಿಸ್ ಮದರ್. ಶಿ ಲಿವ್ಡ್ ಫಾರ್ 87 years. ಓಕೆ. ಹೀ ಲಿವ್ಡ್ ಓನ್ಲಿ ಫಾರ್ 37. ಇವ್ರ ಫಾದರು ಈ ಮನೆ ಕಟ್ಟಿಸಿದ್ದು ಬಸಿರೆಡ್ಡಿ ಅಂತ. ಹಾಂ ಹಾಂ. ವೆನ್ ಬಸಿರೆಡ್ಡಿ ವಾಸ್ ಏಜ್ಡ್ 42 ವೆನ್ he built this house, but he has also died at an young age of 47. ಅವಾಗೆಲ್ಲ ಅಷ್ಟೇ, ಕಾಲರ ಬಂತು, ಟೈಫಾಯ್ಡ್ ಬಂತು ಅಂದರೆ ಮದ್ದಿಲ್ಲ, ಓದ್ತಾ ಇರಬೇಕು ಹಂಗೆ. ದಟ್ ಇಸ್ ಮೈ ಮದರ್. ಅವ್ರ ರಿಲೇಟಿವ್ಸ್ ದೇ ಆರ್ ಆಲ್ ಇನ್ ಹಿಯರ್. ಇಲ್ಲಿಂದ 10-15 ಕಿಲೋಮೀಟ್ರು ರಾಜಪೇಟ್ ಅಂತ ಬರುತ್ತೆ. ದಟ್ ಇಸ್ ಇನ್ ಆಂಧ್ರ ನಾವು ಆ್ಯಕ್ಚುಲಿ. ಅದು ಅರ್ಲಿಯರ್ ಇಟ್ ಇಸ್ ಚಂದ್ರಬಾಬು ನಾಯ್ಡುಸ್ ಕಾನ್ಸ್ಟಿಟ್ಯೂನ್ಸಿ, ಕುಪ್ಪಂ ತಾಲೂಕು. ಅಂದ್ರೆ ಇಲ್ಲಿ ಆಂಧ್ರ ತುಂಬಾ ಹತ್ರ, 15 ಭಾಳ ಕಿಲೋಮೀಟರ್ ನಾಟ್ ಈ ಕಡೆ ರೋಡ್ ಮೇಲೆ ಹೋದರೆ, ಈ ರೋಡ್ನಲ್ಲಿ ಹೋದರೆ ಮೇನ್ ರೋಡ್ನಲ್ಲೇ ಇದೆ. ಅದರ್ವೈಸ್ ಇಟ್ 2 ಕಿಲೋಮೀಟರ್ಸ್ನಲ್ಲೇ ಆಂಧ್ರ. ಈ ಕಡೆಯಿಂದ ಒಂದು ವಿಲೇಜ್ ಇದೆ ಬೆಳ್ಕೋಗ್ಲಿ ಅಂತ, ದಟ್ಸ್ ಆಂಧ್ರ. ನಾವು ಬರ್ಬೇಕಾದ್ರೆ ರೂಟ್ ಮ್ಯಾಪ್ ಹಾಕೊಂಡ್ ಬಂದು ಆಂಧ್ರ ಬಾರ್ಡ್ರಿಗೆ ಹೋದು. ಮೇ ಬಿ ಏನಾದ್ರು ಅಯ್ಯೋ ತಪ್ಪು ಮಾಡಿದ್ರಿ ನೀವು. ಟೋಲ್ ಬಿಟ್ಟು ಮುಂದೆ ಹೋಗಿ ಇದೇನು ಕನ್ನಡನೇ ಇಲ್ವಲ್ಲ ಅಂತ ನಾವು ಯೋಚನೆ ಮಾಡಿದಾಗ ಆಮೇಲೆ ಗೊತ್ತಾಯ್ತು ಆಂಧ್ರ ಅಂತ. ಇಲ್ಲೇ ಅಷ್ಟೇ, ದಿಸ್ ಏರಿಯಾ ಕೋಲಾರ ಡಿಸ್ಟ್ರಿಕ್ಟು ಅಷ್ಟೇ 99% ತೆಲುಗು ಸ್ಪೀಕಿಂಗ್. ನಮ್ಮ ಮದರ್ ಟಂಗೆಲ್ಲ ತೆಲುಗು. ರೆಡ್ಡಿಸ್ದು ಅಲ್ಲಿಂದಾನೆ ಮಾಲೂರಿಂದ ಆಚೆ, ಸ್ವಲ್ಪ ಚಿಂತಾಮಣಿಯಿಂದ ಆಚೆ ಕನ್ನಡ ಮಿಕ್ಸ್ಡ್ ತೆಲುಗು. ಬಿಕಾಸ್ ಅರ್ಲಿ ಇಟ್ ಇಸ್ ಆಲ್ ಮೆಡ್ರಾಸ್ ಸ್ಟೇಟು ಬಿಫೋರ್ ಡಿವಿಷನ್ಸ್. ಆಮೇಲೆ ಇದು ಆಂಧ್ರ ಬೇರೆ ಇದಾಗಿದೆ. ಬೆಳ್ಳಾರಿ ಇದು ಇನ್ ಆಂಧ್ರ, ಐ ಮೀನ್ ಮೈಸೂರು ಸ್ಟೇಟ್. ಆಂಧ್ರದಲ್ಲಿ ಇದ್ದಿದ್ದನ್ನ ತಗೊಂಡ್ರು. ಅದೇ ತಿರಿ ಇದೆಲ್ಲ ಬಾರ್ಡ್ರಸ್ಸು. ಅಂದ್ರೆ ಅವಾಗ ಯಾರೇ ಗೆಸ್ಟ್ ಬಂದ್ರು ಇಲ್ಲೇನೆ, ಗೆಸ್ಟ್ ಬಂದ್ರೆ ಮನೆಗೆ ಇಲ್ಲೇನೆ ಮಾತುಕತೆ ನಡೀತಾ ಇದ್ದಿದ್ದು. ಯಾವ ಗೆಸ್ಟು? ಅಂದ್ರೆ ನೆಹರು ಬಂದಾಗ್ಲೂ ಇಲ್ಲೇ ಇದ್ರು ಅಂತ. ಅದೇ ಇದ್ದಿರೋ ನೋಡೋದೇ ಕಾಟು, ಅಲ್ಲೇ ಮಲಗಿದ್ದಿದ್ದು. ಅದು ರೋಸ್ ವುಡ್ ಅಂತಾರೆ, ಅದು ಗೊತ್ತಿಲ್ಲ ನನಗೆ ಯಾವ ವುಡ್ಡು ಅಂತ. ಇದು ದಿಸ್ ವಾಸ್ ಮೆಂಟ್ ಫಾರ್ ಲ್ಯಾಂಪ್ ಬಿಫೋರ್ ಎಲೆಕ್ಟ್ರಿಸಿಟಿ. ದೀಪ ಇಡೋದು, 6 ಗಂಟೆಗೆ ಮಲಗಿಬಿಡೋದು. ನಾಟ್ ಫಾರ್ ನೈಟ್ ಲೈಫೇ ಇಲ್ಲ ಅವಾಗ. ಬೆಳಗ್ಗೆ 4 ಗಂಟೆಗೆ ಎದ್ದು ಕೆಲಸ ಮಾಡಬೇಕು, 6 ಗಂಟೆಗೆ ಮಲಗಬೇಕು ತಿಂದ್ಬಿಟ್ಟು. ಡಿನ್ನರ್ ಟೈಮು 6:30. ರಾಗಿ ಮುದ್ದೆ ತಿಂದ್ಬಿಟ್ಟು ಮಲಗೋದು.